ಈ ರುದ್ರದ ಬಗ್ಗೆ ನನಗೆ ಅಷ್ಟಾಗಿ ಮಾಹಿತಿ ಇರಲಿಲ್ಲ. ನನ್ನ ಆತ್ಮೀಯ ಸ್ನೇಹಿತರಾದ ಚಂದ್ರಶೇಖರ್ ಅಡಿಗ ಅನ್ನೋರ ಕಡೆಯಿಂದ ಮಾಹಿತಿ ಸಿಕ್ತು. ಅವರಿಗೆ ಕೃತಜ್ಞತೆಗಳು. ಯಾಕೆಂದರೆ ವೇದಗಳನ್ನು ಇಷ್ಟು ವಿಸ್ತಾರವಾಗಿ ಅಧ್ಯಯನ ಮಾಡಿ ಅದನ್ನು ಪಾರಾಯಣ ರೂಪದಲ್ಲಿ ಉಳಿಸ್ಕೊಂಡು ಬಂದವರು ಕಡಿಮೆ. ಅಂಥ ಒಬ್ಬ ಅಪರೂಪದ ವ್ಯಕ್ತಿಗಳಲ್ಲಿ ಒಬ್ಬರವರು. ಈ ರುದ್ರಾಧ್ಯಾಯ ಇದು ಯಜುರ್ವೇದದಲ್ಲಿ ಬಂದಂಥದ್ದು. ರುದ್ರಾಧ್ಯಾಯದಲ್ಲಿ ರುದ್ರನ ಸ್ತೋತ್ರ ಮೊದಲನೇ ಭಾಗದಲ್ಲಿದೆ. ರುದ್ರನ ಕುರಿತು ಇಂಥದ್ದನ್ನು ನನಗೆ ಕೊಡು, ಇಂಥದ್ದನ್ನು ಕೊಡು ಅಂತ ನಾನಾ ರೀತಿಯಾದಂಥ ಬೇಡಿಕೆಗಳನ್ನು ಇಟ್ಟದ್ದು ಎರಡನೇ ಭಾಗದಲ್ಲಿದೆ. ಅದಕ್ಕೆ ಚಮಕ ಅಂತಾರೆ. ಅಗ್ನಾ ವಿಷ್ಣು ಸಜೋಷ ಸೇಮಾವರ್ಧಂತು ಮಾಂಗಿರಃ ಜುಮ್ನೈರ್ವಾಜೆ ಭಿರಾಗತಂ ವಾಜಶ್ಚಮೇ ಪ್ರಸವಶ್ಚಮೇ ಅಂತ ಹೀಗೆ ಏನು ಪ್ರಾರಂಭ ಆಗ್ತದಲ್ಲ. ಮೇ ಅಂದರೆ ನನಗೆ ಅದು ಬೇಕು, ಇದು ಬೇಕು, ಒಂದು ಬೇಕು, ಎರಡು ಬೇಕು, ಗೋವುಗಳು ಬೇಕು, ಆನೆ ಬೇಕು, ಕುದುರೆ ಬೇಕು. ಕ್ಲಿಷ್ಟ ಪಶ್ಚಂಚಮೇ ಬೇಯಿಸದೆ ಏನನ್ನೂ ಉಳುಮೆ ಮಾಡದೆ ಧನಧಾನ್ಯಗಳು ನನಗೆ ಸಿಗುವಂತಾಗಲಿ, ಉಳುಮೆ ಮಾಡಿದ ಬಳಿಕ ಸಿಗುವಂಥ ಧನಧಾನ್ಯಗಳು ನನಗೆ ಸಿಗುವಂತಾಗಲಿ. ಹೀಗೆ ನಾನಾ ರೀತಿಯಾಗಿ ರುದ್ರನನ್ನು ಪ್ರಾರ್ಥನೆ ಮಾಡಿದ್ದಲ್ಲಿದೆ. ಅದಕ್ಕೆ ರುದ್ರ ಮತ್ತು ಚಮಕ ಅಂತ ಕರೀತಾರೆ. ಅಲ್ಲಿ ರುದ್ರಾಧ್ಯಾಯದ ಲಘುರುದ್ರ ಮಹಾರುದ್ರ ಏನಿದೆ, ದೇಶದಲ್ಲಿ ನಾನಾ ರೀತಿಯಾಗಿ ಬೇರೆ ಬೇರೆ ಸಂಪ್ರದಾಯಗಳಲ್ಲಿ ಮಾಡ್ತಾರೆ. ಒಂದು ಸಂಪ್ರದಾಯ ನಮಗೆ ಗೊತ್ತಿರುವಂಥದ್ದು, ಅದನ್ನು ನನಗೆ ತಿಳಿದು ಬಂದಿದ್ದನ್ನು ನಿಮ್ಮ ಎದುರಿಗೆ ಹೇಳ್ತೇನೆ. ಒಬ್ಬ ಮನುಷ್ಯ ಒಂದು ಬಾರಿ ಕೂತ್ಕೊಂಡು ರುದ್ರವನ್ನು ಪಠನ ಮಾಡಿದರೆ ಅದಕ್ಕೆ ರೂಪ ಅಂತ ಕರೀತಾರೆ. ಇಲ್ಲಿ ಯಾವಾಗಲೂ ಕೂಡ ಅದನ್ನು ಪಠನ ಮಾಡಬೇಕು. ಸಾಯಂಕಾಲದಲ್ಲಿ ಪ್ರದೋಷ ಕಾಲದಲ್ಲಿ ವಿಶೇಷವಾಗಿ ಸೋಮವಾರ ದಿವಸ ತ್ರಿಕಾಲ ಪೂಜೆ ಮಾಡಬೇಕು ರುದ್ರಾಧ್ಯಾಯವನ್ನು ಹೇಳ್ತಾ. ವಿಶೇಷವಾಗಿ ದ್ವಾದಶಿ ದಿವಸದ ಪ್ರದೋಷ ಇರ್ತವಲ್ಲ ಸಾಯಂಕಾಲ, ಆಗ ರುದ್ರಾಧ್ಯಾಯವನ್ನು ಪಾರಾಯಣ ಮಾಡಬೇಕು. ಘಟ್ಟದ ಕೆಳಗಿನ ಬ್ರಾಹ್ಮಣರಲ್ಲಿ ವಿಶೇಷವಾಗಿ ಸ್ಮಾರ್ತರಲ್ಲಿ ಮತ್ತು ವೈಷ್ಣವರಲ್ಲಿ ಕೂಡ ಅದು ಪ್ರಚಲಿತ ಇದೆ. ಈ ಕಡೆ ಅದು ಅಷ್ಟಾಗಿ ಪ್ರಚಲಿತ ಇಲ್ಲ, ವೇದಗಳೇ ಪ್ರಚಲಿತ ಇಲ್ಲ. ಇನ್ನು ರುದ್ರಾಧ್ಯಾಯವನ್ನು ಕೇಳೋರು ಯಾರು? ಅದೊಂದನ್ನು ಬಳಕೆ ತರಬೇಕು. ಒಂದು ಬಾರಿ ರುದ್ರವನ್ನು ಪಠನ ಮಾಡಿದರೆ ಅದಕ್ಕೆ ರೂಪ ಅಂತ ಕರೀತಾರಂತೆ. 11 ಬಾರಿ ಅದನ್ನು ಪಠನ ಮಾಡಿದರೆ ರುದ್ರಾಧ್ಯಾಯವನ್ನು ಅದಕ್ಕೆ ರುದ್ರಿ ಅಂತ ಕರೀತಾರೆ. ಇದು ಎರಡನೇದು. ಇದು ಒಬ್ಬನದ್ದು 11 ಬಾರಿ ಆಯಿತು. 11 ಜನ 11 ಬಾರಿ ರುದ್ರಾಧ್ಯಾಯವನ್ನು ಪಠನ ಮಾಡಿದರೆ ಅದು ಲಘು ರುದ್ರ. 11 ಜನ 11 ಬಾರಿ ಪಠನ ಮಾಡಿದರೆ ಅದು ಒಟ್ಟಾರೆ 121 ಬಾರಿ ರುದ್ರಾಧ್ಯಾಯದ ಪಠನ ಆಯಿತು. ಅದಕ್ಕೆ ಲಘು ರುದ್ರ ಅಂತ ಕರೀತಾರೆ. ಅದರ ಮುಂದಿನದು 121 ಜನ 11 ಬಾರಿ ರುದ್ರಾಧ್ಯಾಯವನ್ನು ಪಠನ ಮಾಡಿದರೆ ಅಂದರೆ ಅದು ಒಟ್ಟು 1331 ಬಾರಿ ಆಯಿತು ಪಠನ. 121 ಅದನ್ನು 11 ಬಾರಿ ಗುಣಿಸಿದಾಗ ಅದಕ್ಕೆ ಮಹಾರುದ್ರ ಅಂತ ಕರ್ಸ್ಕೊಳ್ತದೆ. ಮೊದಲು ರೂಪ, ರುದ್ರ, ಲಘುರುದ್ರ, ಮಹಾರುದ್ರ. ಅದರ ಬಳಿಕ ಇರುವಂಥದ್ದು ಅತಿರುದ್ರ. 1331 ಜನ 11 ಬಾರಿ ಪಠನ ಮಾಡಿದರೆ ಅದು 14,641 ಬಾರಿ ಆಯಿತು. ಅದಕ್ಕೆ ಅತಿರುದ್ರ ಅಂತ ಕರೀತಾರೆ. ಇಲ್ಲಿ 1331 ಜನ ಅಥವಾ 121 ಜನ ಸೇರ್ಲಿಕ್ಕೆ ಆಗದೇ ಇದ್ದರೆ ಸಂಖ್ಯೆಗೆ ಅಲ್ಲಿ ಬ್ರಾಹ್ಮಣರ ಸಂಖ್ಯೆಗೆ ಮಹತ್ವ ಅಲ್ಲ, ಒಟ್ಟಾರೆ ಪಾರಾಯಣದ ಸಂಖ್ಯೆಗೆ ಮಹತ್ವ. ಕೆಲವೇ ಜನ ಸೇರಿ ಹೆಚ್ಚಾಗಿ ಮಾಡ್ಬೋದು, ರಾಯರ ಅಷ್ಟೋತ್ತರ ಕಾಲದಲ್ಲಿ ಮಾಡ್ತೀವಲ್ಲ ಹಾಗೆ. ಇದಕ್ಕೆ ಅತಿರುದ್ರ ಅಂತ ಕರೀತಾರಂತೆ. ಇವೆಲ್ಲ ಆದಮೇಲೆ ಅದರ ದಶಾಂಶ ಹೋಮ ಮಾಡ್ಬೇಕಂತ. ಈಗ 121 ಬಾರಿ ರುದ್ರ ಪಠನ ಆದರೆ ಅದರ 10ನೇ 1 ಭಾಗ ಅಂದರೆ 11 ಬಾರಿ ಅದಕ್ಕೆ ಹೋಮ ಆಗಬೇಕು, ಅಷ್ಟು ಆಹುತಿಗಳಾಗಬೇಕು. ಇನ್ನು 1331 ಬಾರಿ ರುದ್ರ ಪಠನ ಆದರೆ 121 ಬಾರಿ ಹೋಮ ಆಗಬೇಕು. 1461 14,641 ಬಾರಿ ಪಾರಾಯಣ ಆದರೆ 1331 ಬಾರಿ ಹೋಮ ಆಗಬೇಕು. ಅಷ್ಟು ಜನ ಸೇರಿ ಅದನ್ನು ಹೋಮ ಮಾಡಬೇಕಂತ. ಇದು ಒಂದು ಪದ್ಧತಿ. ನಮಗೆ ಇದು ರುದ್ರ ಬ್ರಾಹ್ಮಣರ ಸಂಖ್ಯೆ ಮತ್ತು ರುದ್ರಾಧ್ಯಾಯದ ಸಂಖ್ಯೆ ಮೇಲೆ. ಆ ರುದ್ರಾಧ್ಯಾಯದಲ್ಲಿ ಎಷ್ಟು ಮಂತ್ರಗಳಿವೆ? ನಮಸ್ತೆ ರುದ್ರ ಮನ್ಯವ ಉತೋತ ಈಶವೇ ನಮಃ ಅಂತ ಅದನ್ನು ಪಠನ ಮಾಡ್ತಾ ಹೋದರೆ ಒಂದೊಂದು ಮಂತ್ರ ಎಲ್ಲಿಗೆ ಆಗ್ತದಲ್ಲ, ಆ ಮಂತ್ರದ ಸಂಖ್ಯೆಯನ್ನು ಅವಲಂಬಿಸಿ ಲಘುರುದ್ರ, ಅತಿರುದ್ರ, ಮಹಾರುದ್ರ ಅಂತ ಮಾಡೋದು ಕೂಡ ಒಂದು ವಿಧಾನ ಇದೆ. ಪ್ರಾಯಶಃ ಮಂತ್ರ ಸಂಖ್ಯೆಯನ್ನು ಮಾಡಿದರೆ ಮತ್ತು ಬ್ರಾಹ್ಮಣರ ಸಂಖ್ಯೆಯನ್ನು ಇಟ್ಕೊಂಡ್ರೆ ಅದಕ್ಕೆ ಎರಡಕ್ಕೂ ಕೂಡ ಕಾಲ, ಸಂಖ್ಯೆ, ಹೋಮ ಇದ್ರ ದೃಷ್ಟಿಯಿಂದ ಗಮನಾರ್ಹವಾದಂಥ ವ್ಯತ್ಯಾಸ ಆಗ್ತಿದ್ದಿರಬೇಕು. ಯಾರ್ಯಾರಿಗೆ ಯಾವ್ಯಾವುದು ಪ್ರಚಲಿತ ಇದೆಯೋ ಅದನ್ನು ಅವರವರು ಮಾಡ್ತಾರೆ. ಅಂತೂ ಪಾರಾಯಣದ 10ನೇ 1 ಭಾಗದಷ್ಟು ಹೋಮ. ಸಮಗ್ರ ರುದ್ರ ಹೋಮ ಅಂತ ಇನ್ನೊಂದಿದೆ ಅಂತೆ. ಆ ಸಮಗ್ರ ರುದ್ರ ಹೋಮದಲ್ಲಿ ರುದ್ರನ ಅಂಗದೇವತೆಗಳು, ಪ್ರತ್ಯಜ ದೇವತೆಗಳು, ವಿಷ್ಣುವಿನ ಅಂಗದೇವತೆಗಳು ಇವರೆಲ್ಲ ಸೇರಿಸಿ ಅವರಿಗೆ ಹೋಮ ಮಾಡ್ತಾರೆ. ಹೀಗೆ ನಾನಾ ರೀತಿಯಾದಂಥ ಪಾಠನ ಮಾಡೋದೆಲ್ಲ ಬಳಕೆಯಲ್ಲಿದೆ. ಅದನ್ನು ಲಘುರುದ್ರ, ಮಹಾರುದ್ರ, ಅತಿರುದ್ರ ಅಂತ ಕರೀತಾರೆ. ಪುಸ್ತಕಗಳನ್ನು ದಾನ ಮಾಡಬೇಕು ಅಂತ ಇನ್ನು ಮುಂದೆ ಬರುವಂಥದ್ದು. ಕೀರ್ತನೆಗಳನ್ನು ಮಾಡಬೇಕು ದೇವಾಲಯಗಳಲ್ಲಿ.
ಸಾಧುಗಳಿಗೆ ಪೂಜೆ ಮಾಡಬೇಕು, ಅವರಿಗೆ ನಮಸ್ಕಾರ ಮಾಡಬೇಕು. ಪ್ರತಿಯೊಂದು ಗ್ರಾಮದಲ್ಲಿ ಹನುಮಂತನ ಪ್ರತಿಮೆಗಳನ್ನು, ಹನುಮಂತನ ದೇವಾಲಯಗಳನ್ನು ನಿರ್ಮಾಣ ಮಾಡಿಸ್ಬೇಕು. ಅದಕ್ಕೆ ಕುಂಕುಮ, ತೈಲ, ತುಪ್ಪ ಇವುಗಳ ಮೂಲಕ ಪೂಜೆ ಮಾಡಿಸ್ಬೇಕು. ಚತುರ್ಥಿ ದಿವಸ ಗಣರಾಜನ ಪೂಜೆ ಮಾಡಿಸ್ಬೇಕು. ಗಣೇಶನಿಗೆ ಪೂಜೆ ಮಾಡಿಸಿ ಮೋದಕಗಳನ್ನು ಆತನಿಗೆ ಅರ್ಪಣೆ ಮಾಡಬೇಕು. ಪಂಚಖಾದ್ಯಗಳನ್ನು ಅವನಿಗೆ ನೈವೇದ್ಯ ಮಾಡಬೇಕು. ಯಾವತ್ತೂ ಕೂಡ ಭಗವಂತನ ಬಗ್ಗೆ ಚರ್ಚೆ ಮಾಡಬೇಕು, ವ್ಯರ್ಥವಾಗಿ ಕಾಲಕ್ಷೇಪ ಮಾಡಬಾರದು. ಸದಾ ಆತ್ಮಚರ್ಚಾ ಕರ್ತವ್ಯ. ಸ್ತೋತ್ರ ಪಾಠಾನ್ ಪ್ರಕಾರೇ ಗೀತಾ ಪಠಣ ಮಾಡಬೇಕು. ವೇದಗಳನ್ನು ಯಾವತ್ತೂ ಕೂಡ ಇನ್ನೊಬ್ಬರಿಗೆ ಹೇಳಿಕೊಡ್ಬೇಕು. ಶಾಂತಿ ಸೂಕ್ತಗಳನ್ನು, ಪುಣ್ಯ ಸೂಕ್ತಗಳನ್ನು, ಪುರುಷ ಸೂಕ್ತಗಳನ್ನು, ಶ್ರೀ ಸೂಕ್ತಗಳನ್ನು ಪಠಣ ಮಾಡಬೇಕು. ಧರ್ಮದಲ್ಲಿ ಆಸಕ್ತಿ ಇರಬೇಕು. ಧರ್ಮವನ್ನು ಸಂಗ್ರಹ ಮಾಡೋದ್ರಲ್ಲಿ ಆಸಕ್ತಿ ತೋರಿಸ್ಬೇಕು. ಮನುಷ್ಯನ ಜೀವನ ಏನಿದೆ ಅದು ಚಪಲ, ಕ್ಷಣಿಕ, ಇದೆ, ಯಾವಾಗ ಹೋಗ್ತದೋ ಹೇಳಲಿಕ್ಕೆ ಬರೋದಿಲ್ಲ. ಕ್ರೂರೋ ಜ್ಞೇಯೋ ಯಮೋ ಮಹಾನ್. ಯಮ ಬಹಳ ಕ್ರೂರ, ನಮ್ಮ ಆಯುಷ್ಯ ಸೀಮಿತವಾಗುತ್ತೆ. ಯಾವಾಗ ಆತ ನಮ್ಮನ್ನು ಎಳ್ಕೊಂಡು ಹೋಗ್ತಾನೋ ಹೇಳಲಿಕ್ಕೆ ಬರೋದಿಲ್ಲ. ಇದೆಲ್ಲ ಗಮನದಲ್ಲಿ ಇಟ್ಕೊಂಡಿರ್ಬೇಕು. ನರಕದ ಪೀಡೆ ಏನಿದೆ ಬಹಳ ಕೆಟ್ಟ ಪೀಡೆ ಅದು. ಯಾವಾಗ ನಿಮ್ಮನ್ನು ನರಕದಲ್ಲಿ ಕರ್ಕೊಂಡು ಹೋಗಿ ನಿಮ್ಮನ್ನು ಬೇಯಿಸ್ತಾರೋ ಹುರಿತಾರೋ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಗತಾಸ್ತಾತೋ ಮತ ಮಾತಾ ಗತಶ್ಚ ಪ್ರಪಿತಾಮಹ ಪಿತಾಮಹೋ ಗತಶ್ಚೇತಿ ಗಮನಂ ಸ್ವೀಯಂ ನಿರೀಕ್ಷೆಯೇ. ನೋಡಿ, ನಿಮ್ಮ ತಂದೆ ತೀರ್ಕೊಂಡಿದ್ದಾರೆ, ತಾಯಿ ಹೋದಳು, ನಿಮ್ಮ ಅಜ್ಜ ಅಂತೂ ಈಗಾಗಲೇ ಹೋಗಿ ಭಾಳ ದಿವಸ ಆಗಿದೆ, ಪಿತಾಮಹನು ಹೋಗಿ ಆಗಿದೆ, ಮುಂದೆ ಇರೋನು ನಾನೇ, ನಮ್ಮ ಗತಿಯನ್ನು ಭಾಳ ದಿವಸ ಇಲ್ಲ, ಅವರೆಲ್ಲ ಹೋದ್ರು ನಾನೇನು ಚಿರಂಜೀವಿ ಆಗಿರ್ತೀನಿ ಅಂತ ತಿಳ್ಕೊಬೇಡಿ, ವಯಸ್ಸಾಗಿದೆ ನಮಗೂ ಕೂಡ ಅಂತ ತಿಳ್ಕೊಂಡು ಧರ್ಮದ ಆಚರಣೆಯನ್ನು ಮಾಡಿ. ಗತಂ ಯಥಾತ್ರ ಬಾಲತ್ವಂ ತಾರುಣ್ಯಂ ಗತಂ ಚ ತಥಾ ಗಚ್ಚತಿ ವಾರ್ಧಕ್ಯಂ ಸ್ಮರದ್ಧಂ ಯಮಶಾಸನಂ. ಹುಟ್ಟಿದ್ರಿ, ಹುಟ್ಟಿದ ಮೇಲೆ ಬಾಲ್ಯ ಹೋಗಲಿಕ್ಕೆ ಬಹಳ ದಿವಸ ಆಗಲಿಲ್ಲ, ಬೇಗ ಬೇಗ ಬಾಲ್ಯ ಕಳೀತು. ಮದುವೆ ಆದರೆ ತಾರುಣ್ಯವು ಕೂಡ ಕಳೀತು. ವಾರ್ಧಕ್ಯ ಬಂತು, ವಾರ್ಧಕ್ಯವು ಕೂಡ ಹೋಗ್ತಾ ಇದೆ. ಸ್ಮರದ್ಧಂ ಯಮಶಾಸನಂ. ಯಮ ಕಾಯ್ತಾ ಇದ್ದಾನೆ ಆಯುಧಗಳನ್ನು ಇಟ್ಕೊಂಡು. ಆತ ಒಬ್ಬನೇ ಅಲ್ಲ, ಆತನ ದೂತರೆಲ್ಲ ಕಾಯ್ತಿದ್ದಾರೆ, ಆತನ ಲೇಖಕರು ಎಲ್ಲ ದಾಖಲೆಗಳನ್ನು ಇಟ್ಟಿದ್ದಾರೆ ಅನ್ನೋದನ್ನು ನೆನಪಿಟ್ಕೊಳ್ಳಿ. ಗತಾಹ ದಂತಾಹ, ಹಲ್ಲುಗಳು ಬಿದ್ದು ಹೋಗಿವೆ. ನೇತ್ರೇ ಶತಾಹ, ಕಣ್ಗಳು ಕಾಣಿಸದಂತಾಗಿವೆ. ಉಪನೇತ್ರ ಏನಿದೆ ಕನ್ನಡಕ, ಅದರ ಸಂಖ್ಯೆ, ಅದ್ರ ನಂಬರ್ ದಿನ ದಿನ ಹೆಚ್ಚಾಗ್ತದೆ. 3 ವರ್ಷ ಇದ್ದಂತೆ ಇವತ್ತಿಲ್ಲ, ಇವತ್ತು ಹೆಚ್ಚಾಗಿದೆ ಅಂತ ತಿಳ್ಕೊಳ್ಳಿ. ಕೂದಲು ಕಪ್ಪಾಗಿಲ್ಲ, ಅದಕ್ಕೆ ನಾನಾ ಥರದ ನಾಟಕಗಳನ್ನು ಮಾಡಬೇಕಾಗ್ತದೆ. ಕೂದಲು ಕಪ್ಪಾಗಿ ಉಳಿಬೇಕಾದ್ರೆ ಆ ನಾಟಕಗಳ ತೀವ್ರತೆ ಕಡಿಮೆ ಆದರೆ ಒಳಗಿರುವಂಥ ಬಿಳಿ ಕೂದಲು ಎದ್ದು ಕಾಣಿಸ್ತದೆ ಅಂತ ತಿಳ್ಕೊಳ್ಳಿ. ಕೃಷ್ಣಕೇಶಾಹ ಸಿತಾಹ ಜಾತಾಹ ಮೃತ್ಯುರ್ಜೇಯ ಪುರಸ್ಥಿತ. ಎದುರುಗಡೆ ಇದೆ ಮೃತ್ಯು. ಇನ್ನೊಂದು ಸುಭಾಷಿತ ಹೇಳುವಂತೆ ಗೃಹೀತ ಇವ ಕೇಶೇಶು ಮೃತ್ಯುನಾ ಧರ್ಮಮಾಚರೆ. ನಿಮ್ಮ ಜುಟ್ಟನ್ನು ಮೃತ್ಯು ಹೀಗೆ ಹಿಡಿದಿದೆ ಒಂದು ಕೈಯಿಂದ, ಮತ್ತೊಂದು ಕೈಯಿಂದ ಖಡ್ಗವನ್ನು ಹಿಡಿದು ಕಾಯ್ತಾ ಇದೆ. ದಾನೇ ವಿಳಂಬೋ ನೋ ಕಾರ್ಯ. ನಿವೃತ್ತರಾದ ಮೇಲೆ ದಾನ ಮಾಡೋಣ, ಅಧಿಕ ಮಾಸ ಬರಲಿ, ಆ ಮಾಸ ಬರಲಿ, 60ನೇ ವರ್ಷದ ಶಾಂತಿ ಆಗಲಿ ಅಂತ ಕಾಯಬೇಡಿ. ದಾನ ಮಾಡಬೇಕು ಅನ್ಸಿದ್ರೆ ಬೇಗ ಮಾಡಿಬಿಡಿ. ತುಷವತ್ಯ ಧನಂ ದೇಯಂ. ಹೊಟ್ಟನ್ನು ತೂರ್ತಾರಲ್ಲ ಮನೆಯಲ್ಲಿ, ಹೊಟ್ಟಿಗೇನು ಬೆಲೆ ಇಲ್ಲ, ಹೊಟ್ಟನ್ನು ಹೇಗೆ ತೂರ್ತಾರೋ ಹಾಗೆ ಧನವನ್ನು ತೂರಿಬಿಡಿ, ದಾನ ಮಾಡಿ ಮುಗಿಸಿ. ಮಾ ಕಾರ್ಪಣ್ಯ ಪ್ರಕಾರೇ ಮಾ ಕಾರ್ಪಣ್ಯಾತ್ ಪರಕ್ಷಯೇ. ಜಿಪುಣತನದಿಂದ ದುಡ್ಡನ್ನು ಕಾದಿಡಬೇಡಿ. ಹೀಗೆ ರಾಮದೂತರು ಸಪ್ತದ್ವೀಪದಲ್ಲಿರುವಂಥ ಎಲ್ಲ ಪ್ರಜೆಗಳಿಗೂ ಹೇಳಿ ಬಂದರು ಅಯೋಧ್ಯೆಗೆ. ರಾಮನಿಗೆಲ್ಲ ಹೇಳಿದರು. ರಾಮ ಅದನ್ನು ಕೇಳಿ ಸಂತೋಷಪಟ್ಟ. ರಾಮಸ್ತುಷ್ಟೋಭವತ್ತದ. ಹೀಗೆ ರಾಮ ಭೂಮಿಯಲ್ಲಿರುವಂಥ ಎಲ್ಲರಿಗೂ ಕೂಡ ತನ್ನ ಚರಿತ್ರೆಯನ್ನು, ಧರ್ಮದ ಮಹತ್ವವನ್ನು ಎಲ್ಲ ಕಡೆ ಪ್ರಚಾರ ಮಾಡಿಸಿದ. ಗುರುಗಳು ಶಿಷ್ಯನಿಗೆ ಹೇಳಿದರು, ರಾಜ್ಯಕಾಂಡವನ್ನು ನಾನು ನಿನಗೆ ಹೀಗೆ ಹೇಳಿ ಮುಗಿಸಿದೆ. ಇದು ಮಹಾಮಂಗಲಪ್ರದವಾದದ್ದು. ಇದು 24 ಸರ್ಗಗಳಿದರಲ್ಲಿ. ಯಾರು ಇದನ್ನು ಯಾವ ರಾಜರು ಇದನ್ನು ಪಠನ ಮಾಡ್ತಾರೋ ಅವರು ರಾಜ್ಯ ಪೃಷ್ಠರಾಗಿದ್ದೇ ರಾಜ್ಯ ಪಡ್ಕೋತಾರೆ. ಯಾವ ಮನುಷ್ಯರು ಇದನ್ನು ಪಡ್ಕೋತಾರೆ ಅವರಿಗೆ ರಾಜ್ಯ ಒಂದೊಳ್ಳೆ ಬೇಕಾಗಿಲ್ಲದೆ ಇದ್ದರೆ ತಮಗೆ ಯಾವ ಮಂಗಳ ಬೇಕಾಗಿದೆಯೋ ಆ ಮಂಗಳವನ್ನು ಪಡ್ಕೊಳ್ತಾರೆ. ಏಕೈಕೈರ್ ವರ್ಧಿತೈಹಿ ಸರ್ಗೈಹಿ. ಇದನ್ನು ಪಾರಾಯಣ ಹೇಗೆ ಮಾಡಬೇಕಂದ್ರೆ ಹಿಂದೊಂದು ಬಾರಿ ಬಂದಿತ್ತು. ಅದು ಸರ್ಗದ ಸಂಖ್ಯೆಗಳನ್ನು ಹೆಚ್ಚಿಸ್ತಾ ಹೋಗಬೇಕು, ಮುಗಿದ ಮೇಲೆ ಮತ್ತೆ ಕಡಿಮೆ ಮಾಡ್ತಾ ಬರಬೇಕು. ಈಗ ಅದನ್ನು ಪಾರಾಯಣ ಮಾಡಬೇಕು. ವರ್ಧಿತೈಹಿ ಕ್ಷಯೇನ ಚ 47 ದಿನೈಹಿ. 47 ದಿವಸ ಹೀಗೆ ಪಾರಾಯಣ ಮಾಡಬೇಕು. ಆಧಿಪತ್ಯಂ ನರಾಃ ಪ್ರಾಪ್ಯ. ಅಧಿಪತಿಗಳಾಗ್ತಾರೆ. ರಾಜ್ಯವನ್ನು ಕಳ್ಕೊಂಡಿದ್ರೆ ರಾಜ್ಯವನ್ನು ಪಡ್ಕೋತಾರೆ. ರಾಜ್ಯ ಇಲ್ಲದೇ ಇದ್ರೆ ರಾಜ್ಯವನ್ನು ಮತ್ತೆ ಪಡ್ಕೋತಾರೆ.
ರಾಜ್ಯಕಾಂಡವನ್ನು ಪಠನೆ ಮಾಡಿದವನು ಯುದ್ಧ ಭೂಮಿಯಲ್ಲಿ ಮತ್ತು ವಾದ ವಿವಾದದಲ್ಲಿ ಸತ್ಯ ನಡೆದಾಗ ವಿಜಯಿ ಆಗ್ತಾನೆ, ಶತ್ರುಗಳು ಶರಣಾಗತರಾಗ್ತಾರೆ. ಆನಂದ ರಾಮಾಯಣದಲ್ಲಿರುವಂತಹ ಈ ರಾಜ್ಯಕಾಂಡವನ್ನು ಪಠನೆ ಮಾಡುವವರು ಎಲ್ಲ ಥರದ ಸಂಪತ್ತುಗಳನ್ನು ಪಡ್ಕೊಳ್ತಾರೆ, ಸ್ಥಾನಮಾನಗಳನ್ನು ಪಡ್ಕೊಳ್ತಾರೆ. ಆನಂದ ರಾಮಾಯಣ ಮೇತುತ್ತಮಂ ತತ್ರಾಪಿ ಕಾಂಡೇಶು ವಿಚಿತ್ರಮುತ್ತಮಂ. ಎಲ್ಲ ಕಾಂಡಗಳಲ್ಲೂ ಇದು ಬಹಳ ಶ್ರೇಷ್ಠ. ಇದು ಎಲ್ಲ ಥರದ ಸೌಖ್ಯವನ್ನು ಶ್ರವಣ ಮಾತ್ರದಿಂದ, ಪಠನ ಮಾತ್ರದಿಂದ, ವ್ಯಾಖ್ಯಾನ ಮಾತ್ರದಿಂದ ನಿಮಗೆ ಒದಗಿಸ್ತದೆ. ರಾಜ್ಯದಲ್ಲಿದ್ದಂಥವರು, ವ್ಯವಸಾಯ ತತ್ಪರರಾದಂಥವರು, ಬೇಸಾಯ ಮಾಡುವಂಥವ್ರು ಕೂಡ ಇದನ್ನು ಓದಬೇಕು. ಉತ್ಸಾಹ ಕಾಲದಲ್ಲೂ ಓದಬೇಕು. ಇದನ್ನು ಬರೇ ಸಂಕಟ ಬಂದಾಗ ಓದ್ತೀವಂತಲ್ಲ, ಒಳ್ಳೆಯ ಕಾಲ ಸುಖದಲ್ಲಿದ್ದಾಗಲೂ ಓದಬೇಕು. ಆ ಸುಖ ಸ್ಥಿರವಾಗಿರ್ತದೆ. ವ್ರತ ಬಂಧ ಮಂಗಲೇ, ಯಾವುದಾದ್ರೂ ವ್ರತ ಪ್ರಾರಂಭ ಮಾಡಿದ್ದೀರಿ, ವ್ರತದ ಮಂಗಳ ಆಗೋದಿದೆ, ರಾಜ್ಯಕಾಂಡವನ್ನು ಪಠನ ಮಾಡಬೇಕು. ವಿವಾಹ ಕಾಲದಲ್ಲಿ ಪಠನ ಮಾಡಬೇಕು. ಪುಣ್ಯೇಶು ಕಾಲಂಚಿ ಪಠಂತಿಯೇ ನರಾಹ ಲಭಂತಿ ಸೌಖ್ಯಾನ್ಯತಿ ಮಂಗಲಾನಿ ಗಚ್ಚಂತಿ ವಿಷ್ಣೋರ್ ವರಯಾನಗಾಹ ಪದಂ. ಅಂಥ ಪಾರಾಯಣ ಮಾಡಿದಂಥ, ಪ್ರವಚನ ಮಾಡಿದಂಥ ಪುಣ್ಯಾತ್ಮರನ್ನು ಕರ್ಕೊಂಡು ಹೋಗಲಿಕ್ಕೆ ವಿಷ್ಣುವಿನ ದೂತರು ವಾಹನದಲ್ಲಿ ಬರ್ತಾರೆ. ಇದು ಬಹಳ ಪುಣ್ಯವಾದದ್ದು, ಪವಿತ್ರವಾದದ್ದು, ವಿಚಿತ್ರವಾದದ್ದು ಅಂಥ ರಾಮನ ಚರಿತ್ರೆ. ಇದು ಮುನಿಗಳಿಗೂ ಕೂಡ ಮಂಗಲಪ್ರದ. ಶ್ರೋತವ್ಯಮೇತ ಪಠನೀಯ ಮಾತರಾತ್ ಇತಿ ಶತಕೋಟಿ ರಾಮಚರಿತಾಂತರ್ಗತ ಆನಂದ ರಾಮಾಯಣದಲ್ಲಿ, ರಾಜ್ಯಕಾಂಡದಲ್ಲಿ, ಉತ್ತರಾರ್ಧದಲ್ಲಿ, ಉಮಾಮಹೇಶ್ವರ ಸಂವಾದದಲ್ಲಿ ಮತ್ತು ಗುರುಗಳಾದಂಥ ರಾಮದಾಸ ವಿಷ್ಣುದಾಸರ ಸಂವಾದದಲ್ಲಿ ಯಮಶಿಕ್ಷಾಕರಣ, ಸುಮಂತ್ರ ವೈಕುಂಠ ಆರೋಹಣ ಮತ್ತು ರಾಮ ಪ್ರಜೆಗಳಿಗೆ ಮಾಡಿದಂಥ ಧರ್ಮೋಪದೇಶ ಅನ್ನುವಂಥ 24ನೇ ಸರ್ಗ, 24 ಸರ್ಗ ಇಲ್ಲಿಗೆ ಸಮಾಪ್ತಿಯನ್ನು ಪಡೆದಿದೆ.